ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಪ್ರತಿಮಾ ಭಟ್. 3 ಗಂಟೆಯ ಪ್ರಮುಖ ಸುದ್ದಿ. ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿದೆ. ಭವಾನಿ ರೇವಣ್ಣಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಹೈಕೋರ್ಟ್ ನೀಡಿದೆ. ಷರತ್ತುಬದ್ಧ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಕೊಟ್ಟು ಕೋರ್ಟ್ ಆದೇಶವನ್ನ ನೀಡಿದ್ದು, ಸಂಜೆ 5 ಗಂಟೆಯ ಒಳಗೆ ವಿಚಾರಣೆ ಮುಗಿಸುವಂತೆ ಎಸ್ಐಟಿಗೂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಕೆಆರ್ ನಗರ ಮತ್ತು ಹೊಳೆನರಸೀಪುರಕ್ಕೆ ತೆರಳದಂತೆ ಭವಾನಿಯವರಿಗೆ ಷರತ್ತು ಕೂಡ ವಿಧಿಸಿದೆ ಕೋರ್ಟ್. ಜೊತೆಗೆ ಎಸ್ಐಟಿ ವಿಚಾರಣೆಗೆ ಸಹಕರಿಸುವಂತೆ ಭವಾನಿಯವರಿಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಎಸ್ಐಟಿ ಹುಡುಕಾಡ್ತಲೇ ಇದೆ ಭವಾನಿ ರೇವಣ್ಣ ಅವರನ್ನ ವಿಚಾರಣೆ ನಡೆಸಬೇಕು ಅಂತ. ಪತ್ತೆ ಇರಲಿಲ್ಲ. ಈ ಮಧ್ಯೆ ನಿರೀಕ್ಷಣಾ ಜಾಮೀನಿಗೂ ಅರ್ಜಿ ಹಾಕೊಂಡಿದ್ರು. ಮಧ್ಯಂತರ ನಿರೀಕ್ಷಣಾ ಜಾಮೀನು ಈಗ ಸಿಕ್ಕಿದೆ ಭವಾನಿ ರೇವಣ್ಣ ಅವರಿಗೆ. ಸಂಜೆ 5 ಗಂಟೆಯೊಳಗೆ ವಿಚಾರಣೆಯನ್ನು ಮುಗಿಸಿ ಅಂತ ಎಸ್ಐಟಿಗೂ ಕೂಡ ಕೋರ್ಟ್ ಸೂಚನೆ ಕೊಟ್ಟಿದ್ದು, ಷರತ್ತುಬದ್ಧ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ನೀಡಿ ಕೋರ್ಟ್ ಆದೇಶ ಕೊಟ್ಟಿದೆ. ಎಸ್ಐಟಿ ವಿಚಾರಣೆಗೆ ಸಹಕರಿಸಿ ಅಂತಲೂ ಕೂಡ ಭವಾನಿಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದ್ದು, ಕೆಆರ್ ನಗರ ಹೊಳೆನರಸೀಪುರಕ್ಕೆ ತೆರಳದಂತೆ ಭವಾನಿಗೆ ಷರತ್ತು ವಿಧಿಸಿದೆ. ಕಿಡ್ನಾಪ್ ಕೇಸ್ನಲ್ಲಿ ಕೊನೆಗೂ ಜಾಮೀನು ಸಿಕ್ತು ಭವಾನಿ ರೇವಣ್ಣ ಅವರಿಗೆ. ಆದರೆ ವಿಚಾರಣೆಗೆ ಹಾಜರಾಗಲೇಬೇಕು, ಎಸ್ಐಟಿ ವಿಚಾರಣೆಗೆ ಸಹಕರಿಸಬೇಕು ಅನ್ನುವಂತಹ ಸೂಚನೆ ಹೈಕೋರ್ಟ್ನಿಂದ ಸಿಕ್ಕಿದ್ದು. ಜಾಮೀನು ಸಿಕ್ಕ ಬೆನ್ನಲ್ಲೇ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ ಭವಾನಿ ರೇವಣ್ಣ. 30 ದಿನ ಆಗಿತ್ತು, ಎಲ್ಲೂ ಕಾಣಿಸಿಕೊಂಡಿರಲಿಲ್ಲ. ಕಳೆದ 30 ದಿನಗಳಿಂದ ತಲೆಮರೆಸಿಕೊಂಡಿದ್ದ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ದೊರೆತಾ ಇದ್ದಂತೆ ಎಸ್ಐಟಿ ಮುಂದೆ ಪ್ರತ್ಯಕ್ಷರಾದರು. ಹೊಳೆನರಸೀಪುರ ಕಿಡ್ನಾಪ್ ಪ್ರಕರಣದಲ್ಲಿ, ಕೆಆರ್ ನಗರ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಎದುರಿಸುವುದಕ್ಕೆ ಭವಾನಿ ಅವರು ಹಾಜರಾಗಿದ್ದಾರೆ. ಹೈಕೋರ್ಟ್ ಸೂಚನೆಯ ಮೇರೆಗೆ ಎಸ್ಐಟಿ ಕಚೇರಿಗೆ ಬಂದಿದ್ದು, ತನಿಖಾಧಿಕಾರಿ ಹೇಮಂತ್ ಕುಮಾರ್ ಮುಂದೆ ಭವಾನಿ ರೇವಣ್ಣ ಹಾಜರಾಗಿದ್ದಾರೆ. ಇನ್ಸ್ಪೆಕ್ಟರ್ ಹೇಮಂತ್, ಎಸ್ಪಿ ಸುಮನಾ ಪನ್ನೇಕರ್ರಿಂದ ವಿಚಾರಣೆ. ಮೊಬೈಲ್ ಆಡಿಯೋ ಆಧರಿಸಿ ಭವಾನಿ ರೇವಣ್ಣ ಅವರ ವಿಚಾರಣೆ. ಅಂದ್ರೆ ಈ ಕಿಡ್ನಾಪ್ ಪ್ರಕರಣದಲ್ಲಿ A2 ಆರೋಪಿಯಾಗಿರುವಂತಹ ಸತೀಶ್ ಬಾಬು ಮೊಬೈಲ್ನಲ್ಲಿ ಸಿಕ್ಕಿರುವಂತಹ ಆಡಿಯೋ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಲಾಗ್ತಾ ಇದೆ. ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣ ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೆಯುತ್ತಿದ್ದು, ಭವಾನಿ ವಿರುದ್ಧ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಅದನ್ನು ಆಧರಿಸಿ ಈಗ ಎಸ್ಐಟಿ ಭವಾನಿ ರೇವಣ್ಣ ಅವರನ್ನು ಪ್ರಶ್ನಿಸಲಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಈಗ ಸಂಪರ್ಕದಿದ್ದಾರೆ. ಚೇತನ್, 30 ದಿನ ಆಗಿತ್ತು, ಪತ್ತೆ ಇರಲಿಲ್ಲ ಭವಾನಿ ರೇವಣ್ಣ. ಆದ್ರೆ ಈಗ ನಿರೀಕ್ಷಣಾ ಜಾಮೀನು ಮಂಜೂರಾಗ್ತಾ ಇದ್ದಂತೆ ಎಸ್ಐಟಿಗೆ ಹಾಜರಾಗಿದ್ದಾರೆ. ಹಾಗಿದ್ರೆ ಈಗ ವಿಚಾರಣೆಯನ್ನು ಎದುರಿಸ್ತಾರೆ. 5 ಗಂಟೆವರೆಗೂ ಕೂಡ ವಿಚಾರಣೆ ಎದುರಿಸಬೇಕಾಗತ್ತೆ. ಈಗ ಒಂದ್ ರೀತಿಯ ಸಮಾಧಾನ ಭವಾನಿ ರೇವಣ್ಣ ಅವರಿಗೆ ಜಾಮೀನು ಮಂಜೂರಾಗಿರುವಂತಹ ಹಿನ್ನೆಲೆಯಲ್ಲಿ. ಆದರೆ ವಿಚಾರಣೆ ಎದುರಿಸದೆ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಅಲ್ವಾ? ಎಸ್, ಎಕ್ಸಾಕ್ಟ್ಲಿ ಪ್ರಥಮ. ಯಾಕಂದರೆ ವಿಚಾರಣೆಗೆ ಹಾಜರಾಗಲೇಬೇಕು ಅಂತ ಅಂದ್ಬಿಟ್ಟು ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಅಂದರೆ ಇವತ್ತು ಮಧ್ಯಾಹ್ನ 1 ಗಂಟೆ ಒಳಗಡೆ ಒಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಮತ್ತು SIT ಅಧಿಕಾರಿಗಳಿಗೂ ಕೆಲವೊಂದು ಡೈರೆಕ್ಷನ್ಸನ್ನು ಕೊಟ್ಟಿರುವಂಥದ್ದು. ಅಂದರೆ ಸಂಜೆ 5 ಗಂಟೆ ಒಳಗಡೆ ವಿಚಾರಣೆಯನ್ನು ನಡೆಸಿ ಆರೋಪಿಯನ್ನು ಕಳಿಸಬೇಕು ಅನ್ನೋ ಒಂದು ಡೈರೆಕ್ಷನ್ಸನ್ನು ಕೊಟ್ಟಿತ್ತು. ಹೀಗಾಗಿ 12:15 ಸುಮಾರಿಗೆ ಭವಾನಿ ರೇವಣ್ಣ CID ಕಚೇರಿಗೆ ಬಂದಿರುವಂಥದ್ದು. ಬಂದು ವಿಚಾರಣೆಗೆ SIT ಅಧಿಕಾರಿಗಳ ಮುಂದೆ ಹಾಜರಾಗಿರುವಂಥದ್ದು. ಇನ್ಸ್ಪೆಕ್ಟರ್ ಹೇಮಂತ್ ಏನಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಇದೀಗ ಆಕೆಯ ಒಂದು ಭವಾನಿ ರೇವಣ್ಣ ಅವರ ಒಂದು ಇಂಟ್ರಾಕ್ಷನ್ ನಡೀತಿರುವಂಥದ್ದು. ಅಂದರೆ ಪ್ರಮುಖವಾಗಿ KR ನಗರ ಕಿಡ್ನಾಪ್ಗೆ ಸಂಬಂಧಪಟ್ಟಂತೆ ಸತೀಶ್ ಬಾಬು ಏನು ಹೇಳಿಕೆಯನ್ನು ಕೊಟ್ಟಿದ್ರು, A2 ಸತೀಶ್ ಬಾಬು, ಆ ಥರ ಹೇಳಿಕೆಯನ್ನು ಆಧರಿಸಿ ಭವಾನಿ ರೇವಣ್ಣ ವಿಚಾರಣೆ ನಡೀತಾ ಇದೆ. ಆ ಒಂದು ಸಂತ್ರಸ್ತ ಮಹಿಳೆ ಎಷ್ಟು ವರ್ಷದಿಂದ ಪರಿಚಯ, ಎಷ್ಟು ವರ್ಷದಿಂದ ನಿಮ್ಮ ಮನೇಲಿ ಕೆಲಸ ಮಾಡ್ಕೊಂಡಿದ್ರು, ಎಷ್ಟು ಕಿಡ್ನ್ಯಾಪ್ ಏನು ಪ್ರಕರಣದಲ್ಲಿ ನೀವು ಯಾವ ರೀತಿ ಸಪೋರ್ಟ್ ಮಾಡಿದ್ರಿ, ಈ ರೀತಿ ನಿಮ್ಮ ವಿರುದ್ಧ ಸಾಕ್ಷಿಗಳಿದೆ, ಇಷ್ಟು ಆಡಿಯೋ ಕ್ಲಿಪ್ಗಳಿದೆ, ಅದರಲ್ಲಿ ಇರೋ ಅಂಥದ್ದು ನೀವೇನ ಏನು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ತಗೊಳ್ತಿರುವಂಥದ್ದು. ಅಂದರೆ ವಿಚಾರಣೆಗೆ SIT ಅಧಿಕಾರಿಗಳು ಎಲ್ಲ ರೀತಿಯಲ್ಲೂ ಕೂಡ ಪ್ರಶ್ನೆಗಳನ್ನು ರೆಡಿ ಮಾಡಿಕೊಂಡು ಸಿದ್ಧಪಡಿಸ್ಕೊಂಡು ವಿಚಾರಣೆಯನ್ನು ನಡೆಸ್ತಿರುವಂಥದ್ದು. ಪ್ರಮುಖವಾಗಿ ಆ 2 ಆಡಿಯೋಗಳನ್ನು ಇಟ್ಕೊಂಡು ಭವಾನಿ ರೇವಣ್ಣ ಅವರನ್ನು ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಸಂಜೆ 5 ಗಂಟೆ ತನಕವೂ ಕೂಡ ವಿಚಾರಣೆ ಆಗುತ್ತೆ. ಆನಂತರ ಭವಾನಿ ರೇವಣ್ಣ ಅವ್ರನ್ನ
SIT ಅಧಿಕಾರಿಗಳು ಕೂಡ ಬಿಡಬೇಕಾಗತ್ತೆ. ಯಾಕಂದರೆ ಹೈಕೋರ್ಟ್ ಡೈರೆಕ್ಷನ್ಸ್ ಕೂಡ ಇರುವಂಥದ್ದು ಮತ್ತು ಇಂಟೀರಿಯಮ್ ಆಂಟಿಸಿಪೇಟ್ರಿ ಬೇಲ್ ಕೂಡ ಮಂಜೂರಾಗಿರುವಂಥದ್ದು. ಹೀಗಾಗಿ ಅರೆಸ್ಟ್ ಮಾಡುವಂಥ ಗೋಜಿಗೂ SIT ಅಧಿಕಾರಿಗಳಿಗೆ ಹೋಗೋದಕ್ಕಾಗೋದಿಲ್ಲ. ಯಾಕಂದರೆ ಇವತ್ತು ವಿಚಾರಣೆಯನ್ನು ನಡೆಸ್ತಾರೆ. ಮತ್ತೆ ಏನಾದರೂ ಹೈಕೋರ್ಟ್ ಕೆಲವೊಂದು ಷರತ್ತುಗಳನ್ನು ಕೊಟ್ಟು ಒಂದು ಜಾಮೀನನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಇವತ್ತು ವಿಚಾರಣೆಗಲ್ದಿರ SIT ಅಧಿಕಾರಿಗಳು ಯಾವಾಗಲೇ ಒಂದು ವಿಚಾರಣೆಗೆ ಕರೆದರೂ ಕೂಡ ಭವಾನಿ ರೇವಣ್ಣ ಹಾಜರಾಗಬೇಕಾಗತ್ತೆ. ಭವಾನಿ ರೇವಣ್ಣ ವಿರುದ್ಧ ಯಾವೆಲ್ಲ ಸಾಕ್ಷ್ಯಗಳನ್ನು SIT ಅಧಿಕಾರಿಗಳು ಸಂಗ್ರಹಿಸಿದ್ದಾರೋ ಅದೆಲ್ಲವನ್ನು ಇಟ್ಕೊಂಡು ವಿಚಾರಣೆಯನ್ನು ನಡೆಸ್ತಾರೆ. ಇವತ್ತು 5 ಗಂಟೆ ತನಕವೂ ಕೂಡ SIT ಅಧಿಕಾರಿಗಳು ಭವಾನಿ ವಿಚಾರಣೆಯನ್ನು ಮಾಡಲಿದ್ದಾರೆ. ಆ ನಂತರ ನಾಳೆ ಏನಾದರೂ ಎನ್ಕ್ವೈರಿ ಬೇಕಿದ್ದರೆ ಅವರನ್ನು ಮತ್ತೆ ವಿಚಾರಣೆಯನ್ನು ಕರೆಸ್ತಾರೆ, ವಿಚಾರಣೆಯನ್ನು ನಡೆಸ್ತಾರೆ. ಒಟ್ಟಾರೆಯಾಗಿ ಇವತ್ತು 2 ಆಡಿಯೋಗಳನ್ನು ಇಟ್ಕೊಂಡು ಆ ಆಡಿಯೋ ಆಧಾರದ ಮೇಲೆ ಮತ್ತು ಸತೀಶ್ ಬಾಬು ಹೇಳಿಕೆಗಳನ್ನು ಮತ್ತು ಆತ ಏನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದ ಆ ಸ್ಟೇಟ್ಮೆಂಟು ಮತ್ತು ರೇವಣ್ಣ ಏನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ಆ ಒಂದು ಸ್ಟೇಟ್ಮೆಂಟ್ ಎಲ್ಲವನ್ನೂ ಕೂಡ ಇಟ್ಕೊಂಡು ಭವಾನಿ ರೇವಣ್ಣ ಅವರನ್ನು ವಿಚಾರಣೆಯನ್ನು ನಡೆಸ್ತಿರುವಂಥದ್ದು SIT ಅಧಿಕಾರಿಗಳು. ಪ್ರತಿಮಾ ಚೇತನ್, ಈಗ ಇವತ್ತು ಸಂಜೆ 5 ಗಂಟೆವರೆಗೂ ಕೂಡ ವಿಚಾರಣೆ ನಡೆಯುತ್ತೆ. ಆದರೆ ನಂತರ ನಾಳೆಯೂ ಕೂಡ ಮುಂದುವರಿಯುವಂತಹ ಸಾಧ್ಯತೆಗಳಿರುತ್ತಾ ಅಥವಾ ಇವತ್ತು ವಿಚಾರಣೆಯನ್ನು ಮುಗಿಸಿ ಕಳಿಸಲಾಗುತ್ತೆ ಅಷ್ಟೇನಾ? ಯಾವ ರೀತಿಯಾದಂಥ ಸಂಕಷ್ಟ ಇನ್ನೂ ಕೂಡ ಕಾದಿದೆ ಭವಾನಿ ರೇವಣ್ಣ ಅವರಿಗೆ? ಜಾಮೀನು ಸಿಕ್ಕಿದೆ ನಿಜ, ಆದರೆ ಇದು ಮಧ್ಯಂತರ ನಿರೀಕ್ಷಣಾ ಜಾಮೀನು ಸಿಕ್ಕಿರುವಂಥದ್ದು. ಹಾಗಾಗಿ ಆ ಅವಧಿ ಮುಕ್ತಾಯ ಆಗ್ತಾ ಇದ್ದಂತೆ ಮತ್ತೆ ಸಂಕಷ್ಟ ಎದುರಾಗಬಹುದಾ ಅಂತ? ಹೌದು, 1 ವಾರಗಳ ಮಟ್ಟಿಗೆ ಹೈಕೋರ್ಟ್ ಈ ಒಂದು ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನು ಕೊಟ್ಟಿರುವಂಥದ್ದು. ಅಲ್ಲಿ ತನಕವೂ ಕೂಡ ಎನ್ಕ್ವೈರಿ ಬ್ಯಾಲೆನ್ಸ್ ಇದೆ. ಅಂದರೆ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಆಡಿಯೋವನ್ನು ಇಟ್ಕೊಂಡು ಎನ್ಕ್ವೈರಿ ಮಾಡಿದ್ದಾರೆ ಮತ್ತು ವಿಚಾರಣೆಗೆ ಯಾವಾಗ ಕರೆದ್ರೂ ಕೂಡ ಬರಬೇಕು ಅನ್ನೋ ಒಂದು ಡೈರೆಕ್ಷನನ್ನು ಕೂಡ ಭವಾನಿ ರೇವಣ್ಣ ಅವರಿಗೆ ಕೊಟ್ಟಿರುವಂಥದ್ದು. ಆ ಒಂದು ವೇಳೆ ಹೈಕೋರ್ಟ್ನ ಸೂಚನೆಯನ್ನು ಏನಾದರೂ ಮೀರಿದ್ರೆ ಅವರನ್ನು ಅರೆಸ್ಟ್ ಮಾಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ಯಾಕಂದರೆ SIT ಅಧಿಕಾರಿಗಳು ಆನಂತರ ಹೈಕೋರ್ಟ್ಗೆ ತಮ್ಮ ಒಂದು ಮನವಿಯನ್ನು ಮಾಡ್ತಾರೆ. ಆರೋಪಿ ಯಾವುದೇ ವಿಚಾರಣೆಗೆ ಸ್ಪಂದಿಸ್ತಿಲ್ಲ ಮತ್ತು ವಿಚಾರಣೆ ವೇಳೆ ಯಾವುದೇ ಸಮರ್ಪಕವಾದಂಥ ಉತ್ತರ ಕೊಡ್ತಿಲ್ಲ. ಹೀಗಾಗಿ ಆ ಒಂದು ಬೇಲನ್ನು ಕ್ಯಾನ್ಸಲ್ ಮಾಡಿ ಅಂತ ಅಂದ್ಬಿಟ್ಟು ಅವ್ರು ಅಪ್ಲೈ ಮಾಡುವಂಥ ಚಾನ್ಸಸ್ ಇರುತ್ತೆ. ಹೀಗಾಗಿ ವಿಚಾರಣೆಗೆ ಹೈಕೋರ್ಟ್ ಸೂಚನೆ ಏನು ಕೊಟ್ಟಿದೆ, ತನಿಖಾಧಿಕಾರಿ ಯಾವಾಗಲೇ ಒಂದು ವಿಚಾರಣೆಗೆ ಕರೆದ್ರೂ ಕೂಡ ಬರಬೇಕು, ಬಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಇವತ್ತು ಮಾತ್ರ ಅಲ್ಲ, ನಾಳೆ ಒಂದು ವೇಳೆ ವಿಚಾರಣೆ ಕರೆದ್ರೂ ಕೂಡ ನಾಳೆಯೂ ಕೂಡ ಭವಾನಿ ರೇವಣ್ಣ ಅವರು ಎನ್ಕ್ವೈರಿಗೆ ಬರಬೇಕಾಗತ್ತೆ. ಇವತ್ತು ಒಂದಷ್ಟು ಪ್ರಶ್ನೆಗಳನ್ನು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು, ನಾಳೆನೂ ಕೂಡ ಅವರನ್ನು ವಿಚಾರಣೆ ಕರೆಸುವಂತಹ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಒಂದಷ್ಟು ಸಾಕ್ಷ್ಯಗಳನ್ನು ಅಂದರೆ ಭವಾನಿ ರೇವಣ್ಣ ವಿರುದ್ಧ ಒಂದಷ್ಟು ಸಾಕ್ಷ್ಯಗಳನ್ನು ಮುಂದಿಟ್ಕೊಂಡೇ SIT ಅಧಿಕಾರಿಗಳು ಕೂಡ ವಿಚಾರಣೆಯನ್ನು ಮಾಡಲಿದ್ದಾರೆ. ನಾಳೆನೂ ಕೂಡ ಬಹುತೇಕ ವಿಚಾರಣೆ ಕಂಟಿನ್ಯೂ ಆಗೋಂಥ ಚಾನ್ಸಸ್ ಇರುತ್ತೆ. ಅಂದರೆ ಇವತ್ತು 5 ಗಂಟೆಗೆ ಭವಾನಿ ರೇವಣ್ಣ ಅವರನ್ನು ಕಳಿಸಿ ನಾಳೆ ಮತ್ತೆ ಇಷ್ಟು ಗಂಟೆಗೆ ಬನ್ನಿ ವಿಚಾರಣೆಗೆ ಅಂತ ಹೇಳುವಂಥ ಚಾನ್ಸಸ್ ಇರುವಂಥದ್ದು. ಹೀಗಾಗಿ ಈ ಒಂದು ಪರ್ಟಿಕ್ಯುಲರ್ KR ನಗರ ಕಿಡ್ನ್ಯಾಪ್ ಪ್ರಕರಣ ಏನಿದೆ ಎಲ್ಲ ಆ್ಯಂಗಲ್ಗಳಲ್ಲೂ ಎನ್ಕ್ವೈರಿ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ SIT ಅಧಿಕಾರಿಗಳು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಪ್ರತಿಮಾ ಚೇತನ್, ಈ ಪ್ರಕರಣ ಎಷ್ಟು ಗಂಭೀರ ಇದೆ ಅಂದರೆ ಭವಾನಿಯವರ ಮೇಲೆ ಕೇಳಿ ಬಂದಿರುವಂತಹ ಆರೋಪ ಎಷ್ಟು ಗಂಭೀರ ಇದೆ? A2 ಆರೋಪಿ ಹೇಳಿಕೆ ಅಷ್ಟೇನಾ ಅಥವಾ ಈ ಮೊಬೈಲ್ನಲ್ಲಿ ಸಿಕ್ಕಿರುವಂತಹ ಆಡಿಯೋ ಏನಿದೆ ಇದು ಎಷ್ಟು ಪ್ರಮುಖ ಆಗತ್ತೆ ಈ ಪ್ರಕರಣದಲ್ಲಿ? ಅಂದರೆ ಸತೀಶ್ ಬಾಬು ಈ ಹಿಂದೆ ಭವಾನಿ ರೇವಣ್ಣ ಮತ್ತು ರೇವಣ್ಣ ಅವರ ಒಂದು ನಿರ್ದೇಶನದ ಮೇಲೇ ನಾನು ಆ ಒಂದು ಸಂತ್ರಸ್ತ ಮಹಿಳೆಯನ್ನು ಕರ್ಕೊಂಬಂದು ಈ ಒಂದು ತೋಟದ ಮನೆಗೆ ಬಿಟ್ಟು ಹೋಗಿದ್ದೆ ಅಂತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದಕ್ಕೆ ಪೂರಕವಾದಂತಹ ಒಂದಷ್ಟು ಸಾಕ್ಷಿಗಳನ್ನು ಕೂಡ SIT ಅಧಿಕಾರಿಗಳು ಸಂಗ್ರಹ ಮಾಡಿದ್ದಾರೆ. ಅಂದರೆ ರೇವಣ್ಣ ವಿರುದ್ಧದ ಸಾಕ್ಷಿ ಇರ್ಬೋದು, ಭವಾನಿ ರೇವಣ್ಣ ವಿರುದ್ಧದ ಸಾಕ್ಷಿ ಇರ್ಬೋದು, ಎಲ್ಲ ಸಾಕ್ಷ್ಯಗಳನ್ನು ಕೂಡ ಇಟ್ಕೊಂಡು ಒಂದು ಎನ್ಕ್ವೈರಿಯನ್ನು ಮಾಡ್ತಿರುವಂಥದ್ದು. ಸಹಜವಾಗಿ ಒಂದು ವೇಳೆ ಆಂಟಿಸಿಪೇಟ್ರಿ ಬೇಲ್ ಏನಾದರೂ ಪಡ್ಕೊಂಡಿರಲಿಲ್ಲ ಅಂದಿದ್ರೆ, ಅಂದರೆ ಈ ಹಿಂದೆ ಲೋವರ್ ಕೋರ್ಟಲ್ಲಿ ನಿರೀಕ್ಷಣಾ ಜಾಮೀನನ್ನು ವಜಾ ಮಾಡಲಾಗಿತ್ತು, ಅಂದರೆ ಅರ್ಜಿಯನ್ನೇ ವಜಾ ಮಾಡಲಾಗಿತ್ತು. ಹೀಗಾಗಿ ಅವರು ಹೈಕೋರ್ಟ್ಗೆ ಹೋಗಿ ಅಂದರೆ ಇಷ್ಟು ದಿನ ಪತ್ತೆ ಆಗಿರಲಿಲ್ಲ, ಅವರನ್ನು ಅರೆಸ್ಟ್ ಮಾಡುವಂಥ ಚಾನ್ಸಸ್ ಕೂಡ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಭವಾನಿ ರೇವಣ್ಣ ಸಿಕ್ಕಿರಲಿಲ್ಲ. ಹೈಕೋರ್ಟ್ಗೆ ಹೋಗಿ ಒಂದು ಆಂಟಿಸಿಪೇಟ್ರಿಗೆ ಬೇಲಿಗೆ ಅಪ್ಲೈ ಮಾಡ್ಕೊತಾರೆ. ಹೈಕೋರ್ಟ್ ಕೂಡ 1 ವಾರಗಳ ಮಟ್ಟಿಗೆ ಒಂದು ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನು ಕೂಡ ಕೊಟ್ಟಿರುವಂಥದ್ದು. ಅಂದರೆ ಅರೆಸ್ಟ್ ಆಗೋದ್ರಿಂದ ಮಾತ್ರ ಭವಾನಿ ರೇವಣ್ಣ ತಪ್ಪಿಸ್ಕೊಂಡಿದ್ರು, ಆದರೆ ಎನ್ಕ್ವೈರಿಯಿಂದ ಅಲ್ಲ. ಎನ್ಕ್ವೈರಿ ವೇಳೆ ಲೋಪದೋಷಗಳು ಯಾವ ರೀತಿ ಕಂಡು ಬರುತ್ತೆ, ಯಾವ ರೀತಿ ಅವರ ವಿರುದ್ಧ ಪ್ರಬಲ ಸಾಕ್ಷ್ಯಗಳಿದೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ಅದರ ಆಧಾರದ ಮೇಲೆ ಭವಾನಿ ರೇವಣ್ಣ ಭವಿಷ್ಯ ನಿಂತಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ವಿಚಾರಣೆ ಮುಂದುವರಿತಾ ಇದೆ. ಒಂದು ವೇಳೆ ಆಂಟಿಸಿಪೇಟರಿ ಬೇಲ್ ಏನು ಕೊಟ್ಟಿದ್ದಾರೆ ಅದನ್ನು ಕ್ಯಾನ್ಸಲೇಷನ್ಗೆ ಹೋಗೋಕ್ಕಾಗಲ್ಲ, ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಹೀಗಾಗಿ ಎಲ್ಲ ಆ್ಯಂಗಲ್ಗಳಲ್ಲೂ ಇವ್ರ ವಿರುದ್ಧ ಸಾಕ್ಷಿಗಳಿದೆ, ಭವಾನಿ ರೇವಣ್ಣ ವಿರುದ್ಧ ಸಾಕ್ಷಿಗಳಿರುವಂಥದ್ದು. ಹೀಗಾಗಿ ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ SIT ಅಧಿಕಾರಿಗಳು ಇನ್ವೆಸ್ಟಿಗೇಷನನ್ನು ನಡೆಸ್ತಿರುವಂಥದ್ದು. ಮತ್ತಷ್ಟು ಒಂದು ಸಾಕ್ಷಿಗಳನ್ನೇ ಸಂಗ್ರಹಿಸಿ, ಅಂದರೆ ಅವತ್ತಿನ ದಿನ ಏನಾಯಿತು ಆ ಸಂತ್ರಸ್ತ ಮಹಿಳೆಗೆ ಕಿಡ್ನಾಪ್, ಅಂದರೆ ಆ ಸಂತ್ರಸ್ತ ಮಹಿಳೆಯ ಮಗನ ದೂರಿನ ಆಧಾರದ ಮೇಲೆ ಈ ಒಂದು ಪ್ರಕರಣ
ಏನು ದಾಖಲಾಗಿರುವಂಥದ್ದು. ಹೀಗಾಗಿ ಆತನ ಒಂದು ಸ್ಟೇಟ್ಮೆಂಟನ್ನು ಕೂಡ ತಗೊಳ್ತಾರೆ. ಯಾವ ರೀತಿ ಇವರ ವಿರುದ್ಧ ಒಂದು ಪ್ರಬಲ ಸಾಕ್ಷಿ ಸಿಗುತ್ತೆ, ಅದರ ಆಧಾರದ ಮೇಲೆ ಭವಾನಿ ರೇವಣ್ಣ ಅವರಿಗೆ ಸಂಕಷ್ಟ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಸದ್ಯಕ್ಕೆ ನಾಳೆನೂ ಕೂಡ ಎನ್ಕ್ವೈರಿ ಮುಂದುವರಿಯುವಂತಹ ಚಾನ್ಸಸ್ ತುಂಬ ಇರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಚೇತನ್ ತಮ್ಮೆಲ್ಲ ಮಾಹಿತಿಗೆ. ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣ ಪಾತ್ರದ ಬಗ್ಗೆ ಈಗ ತನಿಖೆ ಶುರುವಾಗ್ತಾ ಇದೆ. ಯಾಕಂದ್ರೆ ಈಗ 30 ದಿನಗಳ ಕಾಲ ಕಣ್ಮರೆಯಾಗಿದ್ದಂತಹ ಭವಾನಿ ರೇವಣ್ಣ ಈಗ ನಿರೀಕ್ಷಣಾ ಜಾಮೀನು ಸಿಗ್ತಾ ಇದ್ದಂತೆ SIT ವಿಚಾರಣೆಗೆ ಹಾಜರಾಗಿದ್ದಾರೆ. ಜೊತೆಗೆ ಕೋರ್ಟ್ನ ಸೂಚನೆ ಕೂಡ ಇತ್ತು, ವಿಚಾರಣೆಗೆ ಹಾಜರಾಗಲೇಬೇಕು. ಹಾಗೆ SITಗೂ ಕೂಡ ಸೂಚನೆ ಇರುವಂಥದ್ದು ಸಂಜೆ 5 ಗಂಟೆಯೊಳಗೆ ವಿಚಾರಣೆ ಮಾಡಿ ಕಳಿಸಬೇಕು ಅನ್ನುವಂಥದ್ದು. ಹಾಗಾಗಿ ಜಾಮೀನು ಸಿಕ್ಕ ಬೆನ್ನಲ್ಲೇ SIT ವಿಚಾರಣೆಗೆ ಭವಾನಿ ಹಾಜರಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.